ಸಿಂಹವನ್ನು ನಾವು ಕಾಡಿನ ರಾಜ ಎನ್ನುತ್ತೇವೆ. ಆದರೆ ಈ ರಾಜನ ಸಾಮ್ರಾಜ್ಯದಲ್ಲಿ ನಡೆಯುವ ಕೆಲವು ಸಂಗತಿಗಳು ಮನುಷ್ಯನ ಕಲ್ಪನೆಗೂ ನಿಲುಕದವು. ಮರಿಗಳ ಕೊಲೆಯಿಂದ ಹಿಡಿದು ಕತ್ತಲೆಯಲ್ಲಿ ಕಾಣುವ ಅತೀಂದ್ರಿಯ ದೃಷ್ಟಿಯವರೆಗೆ. ಇಂದಿನ ವಿಡಿಯೋದಲ್ಲಿ ನೀವು ಸಿಂಹಗಳ ಬಗ್ಗೆ ಕೇಳಲಿರುವ ಸತ್ಯಗಳು ನಿಮ್ಮನ್ನು ಬೆಚ್ಚಿ ಬೀಳಿಸುವುದು ಖಂಡಿತ. ಸಿಂಹದ ಗರ್ಜನೆಯು ಕೇವಲ ಒಂದು ಸದ್ದಲ್ಲ, ಅದು ಎದುರಾಳಿಗಳಿಗೆ ನೀಡುವ ಎಚ್ಚರಿಕೆ. ಒಂದು ಪೂರ್ಣ ಪ್ರಮಾಣದ ಗಂಡು ಸಿಂಹ ಗರ್ಜಿಸಿದರೆ ಆ ಶಬ್ದವು ಬರೋಬ್ಬರಿ 8 ಕಿಲೋಮೀಟರ್ ದೂರದವರೆಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಆಶ್ಚರ್ಯದ ವಿಷಯವೆಂದರೆ ಸಿಂಹಗಳು ಈ ಗರ್ಜನೆಯ ಮೂಲಕವೇ ತನ್ನ ಗುಂಪಿನ ಸದಸ್ಯರು ಎಲ್ಲಿ ಪತ್ತೆಯಾಗಿದ್ದಾರೆ ಮತ್ತು ತನ್ನ ಗಡಿಯೊಳಗೆ ಶತ್ರುಗಳು ನುಗ್ಗಿದ್ದಾರೆಯೇ ಎಂಬುದನ್ನು ಸಂವಹನ ನಡೆಸುತ್ತವೆ. ಸಿಂಹಗಳು ನಿಜವಾದ ಅಪಾಯಕಾರಿಯಾಗಿರುವುದು ಹಗಲಿನಲ್ಲಿಲ್ಲ, ಬದಲಾಗಿ ರಾತ್ರಿಯ ಕತ್ತಲೆಯಲ್ಲಿ. ಅವುಗಳ ಕಣ್ಣುಗಳು ಮನುಷ್ಯರಿಗಿಂತ 6 ಪಟ್ಟು ಹೆಚ್ಚು ಬೆಳಕನ್ನು ಗ್ರಹಿಸುವ ಸಾಮರ್ಥ್ಯ ಹೊಂದಿವೆ. ಸಿಂಹಗಳ ಕಣ್ಣಿನ ಕೆಳಭಾಗದಲ್ಲಿರುವ ಬಿಳಿ ಬಣ್ಣದ ವಿಶೇಷ ಪಟ್ಟೆಯು ಕತ್ತಲೆಯಲ್ಲಿ ಸಿಗುವ ಅತ್ಯಂತ ಕಡಿಮೆ ಬೆಳಕನ್ನು ಪ್ರತಿಫಲಿಸಿ ಅವುಗಳಿಗೆ ಹಗಲಿನಂತೆ ಸ್ಪಷ್ಟವಾಗಿ ಬೇಟೆಯನ್ನು ತೋರಿಸುತ್ತದೆ. ಹಾಗಾಗಿಯೇ ಕತ್ತಲಲ್ಲಿ ಸಿಂಹದ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತವೆ. ಸಿಂಹಗಳ ಸಾಮ್ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರವಾಗುವ ರೀತಿ ಅತ್ಯಂತ ಭಯಾನಕವಾಗಿರುತ್ತದೆ. ಒಂದು ಹೊಸ ಗಂಡು ಸಿಂಹವು ಹಳೆಯ ರಾಜನನ್ನು ಸೋಲಿಸಿ ಗುಂಪನ್ನು ವಶಪಡಿಸಿಕೊಂಡಾಗ ಅದು ಮಾಡುವ ಮೊದಲ ಕೆಲಸವೆಂದರೆ ಅಲ್ಲಿರುವ ಎಲ್ಲ ಮರಿಗಳನ್ನು ಕೊಂದು ಹಾಕುವುದು. ಇದು ಕೇಳಲು ಅತ್ಯಂತ ಕ್ರೂರವೆನಿಸಿದರೂ ತನ್ನದೇ ಆದ ವಂಶವನ್ನು ಬೆಳೆಸಲು ಮತ್ತು ಹೆಣ್ಣು ಸಿಂಹಗಳು ಮತ್ತೆ ತನ್ನ ಮರಿಗಳಿಗೆ ಜನ್ಮ ನೀಡುವಂತೆ ಮಾಡಲು ಪ್ರಕೃತಿ ರೂಪಿಸಿದ ಒಂದು ಕಠಿಣ ನಿಯಮವಿದು. ಸಿಂಹದ ನಾಲಿಗೆಯನ್ನು ನೀವು ಎಂದಾದರೂ ಹತ್ತಿರದಿಂದ ನೋಡಿದ್ದೀರಾ? ಅದರ ನಾಲಿಗೆ ಕೇವಲ ಮೃದುವಾಗಿರುವುದಿಲ್ಲ, ಬದಲಾಗಿ ಸಾವಿರಾರು ಚೂಪಾದ ಮುಳ್ಳುಗಳಿಂದ ಕೂಡಿದೆ. ಇವುಗಳನ್ನು ಪ್ಯಾಪಿಲೆ ಎಂದು ಕರೆಯುತ್ತಾರೆ. ಇವು ಎಷ್ಟು ಹರಿತವಾಗಿರುತ್ತವೆ ಎಂದರೆ ಸಿಂಹವು ಕೇವಲ ತನ್ನ ನಾಲಿಗೆಯಿಂದ ಮನುಷ್ಯನ ಚರ್ಮವನ್ನು ನೆಕ್ಕಿದರೆ ಸಾಕು, ಕ್ಷಣಾರ್ಧದಲ್ಲಿ ರಕ್ತ ಬರಬಹುದು. ಬೇಟೆಯಾಡಿದ ಪ್ರಾಣಿಯ ಮೂಳೆಯಿಂದ ಮಾಂಸವನ್ನು ಸಂಪೂರ್ಣವಾಗಿ ಸವರಿ ತಿನ್ನಲು ಈ ನಾಲಿಗೆ ಒಂದು ಶಕ್ತಿಯುತ ಆಯುಧವಾಗಿ ಕೆಲಸ ಮಾಡುತ್ತದೆ. ಕಾಡಿನ ರಾಜ ಸದಾ ಬೇಟೆಯಾಡುತ್ತಿರುತ್ತಾನೆ ಎಂದು ನೀವು ಭಾವಿಸಿದ್ದರೆ ಅದು ತಪ್ಪು. ಸಿಂಹಗಳು ದಿನದ 24 ಗಂಟೆಗಳಲ್ಲಿ ಸುಮಾರು 20 ಗಂಟೆಗಳ ಕಾಲ ಕೇವಲ ನಿದ್ದೆ ಮಾಡುತ್ತವೆ. ಅವು ಸದಾ ಸೋಮಾರಿಯಂತೆ ಕಂಡರೂ ತಮ್ಮ ದೇಹದ ಶಕ್ತಿಯನ್ನು ಕೇವಲ ಬೇಟೆಗಾಗಿ ಮತ್ತು ಶತ್ರುಗಳ ವಿರುದ್ಧ ಹೋರಾಡಲು ಉಳಿಸಿಕೊಳ್ಳುತ್ತವೆ. ಕೆಲಸವಿಲ್ಲದ ಸಮಯದಲ್ಲಿ ವಿಶ್ರಾಂತಿ ಪಡೆಯುವುದರಲ್ಲಿ ಇವುಗಳಿಗಿಂತ ದೊಡ್ಡ ಜಾಣರು ಯಾರೂ ಇಲ್ಲ. ಸಿಂಹಗಳ ಗುಂಪಿನಲ್ಲಿ ಅಸಲಿ ಶಕ್ತಿ ಇರುವುದು ಹೆಣ್ಣು ಸಿಂಹಗಳಲ್ಲಿ. ಗುಂಪಿನ ಆಹಾರಕ್ಕಾಗಿ ಸುಮಾರು 90% ಬೇಟೆಯನ್ನು ಇವುಗಳೇ ಮಾಡುತ್ತವೆ. ಇವುಗಳು ಕೇವಲ ವೇಗವಾಗಿ ಓಡುವುದಿಲ್ಲ, ಬದಲಾಗಿ ಒಂದು ಸೈನ್ಯದಂತೆ ಯೋಜಿತವಾಗಿ ದಾಳಿ ಮಾಡುತ್ತವೆ. ಕೆಲವು ಹೆಣ್ಣು ಸಿಂಹಗಳು ಬೇಟೆಯನ್ನು ಸುತ್ತುವರಿದರೆ ಇನ್ನು ಕೆಲವು ಹೊಂಚು ಹಾಕಿ ಕುಳಿತು ಸರಿಯಾದ ಸಮಯದಲ್ಲಿ ದಾಳಿ ಮಾಡುತ್ತವೆ. ಇವುಗಳ ಸಂಘಟಿತ ಹೋರಾಟದ ಮುಂದೆ ಎಂತಹ ಬಲಿಷ್ಠ ಪ್ರಾಣಿಯೂ ಸೋಲಲೇಬೇಕು. ಗಂಡು ಸಿಂಹದ ಕತ್ತಿನ ಸುತ್ತ ಇರುವ ದಟ್ಟವಾದ ಕೇಸರ ಕೇವಲ ಅಂದಕ್ಕಲ್ಲ, ಅದು ಅದರ ಆರೋಗ್ಯದ ಸಂಕೇತ. ಸಂಶೋಧನೆಗಳ ಪ್ರಕಾರ ಸಿಂಹದ ಕೇಸರ ಎಷ್ಟು ಕಪ್ಪಾಗಿರುತ್ತದೆಯೋ ಆ ಸಿಂಹ ಅಷ್ಟು ಹೆಚ್ಚು ಬಲಿಷ್ಠ ಮತ್ತು ಆರೋಗ್ಯವಂತ ಎಂದು ಅರ್ಥ. ಹೆಣ್ಣು ಸಿಂಹಗಳು ಕೂಡ ದಟ್ಟವಾದ ಮತ್ತು ಕಪ್ಪು ಕೇಸರವಿರುವ ಗಂಡು ಸಿಂಹಗಳನ್ನೇ ತಮ್ಮ ನಾಯಕನನ್ನಾಗಿ ಆರಿಸಿಕೊಳ್ಳುತ್ತವೆ. ಅಲ್ಲದೆ ಈ ಕೇಸರವು ಕಾಳಗದ ಸಮಯದಲ್ಲಿ ಶತ್ರುಗಳ ಕಚ್ಚುವಿಕೆಯಿಂದ ಸಿಂಹದ ಕತ್ತನ್ನು ರಕ್ಷಿಸುವ ಕವಚದಂತೆ ಕೆಲಸ ಮಾಡುತ್ತದೆ. ಸಿಂಹಗಳು ಕೇವಲ ದಟ್ಟ ಕಾಡಿನಲ್ಲಿ ಮಾತ್ರವಲ್ಲ, ಬಿಸಿಲಿನಿಂದ ಕೂಡಿದ ಮರುಭೂಮಿಗಳಲ್ಲೂ ಬದುಕಬಲ್ಲವು. ಆಶ್ಚರ್ಯದ ವಿಷಯವೆಂದರೆ ಸಿಂಹಗಳು ನೀರಿಲ್ಲದೆಯೇ ಸತತ 5 ದಿನಗಳ ಕಾಲ ಬದುಕಬಲ್ಲವು. ತಮಗೆ ಬೇಕಾದ ನೀರಿನ ಅಂಶವನ್ನು ಅವು ತಾವು ಬೇಟೆಯಾಡಿದ ಪ್ರಾಣಿಗಳ ರಕ್ತದಿಂದ ಅಥವಾ ಮರುಭೂಮಿಯಲ್ಲಿ ಸಿಗುವ ಕೆಲವು ಕಾಡು ಹಣ್ಣುಗಳನ್ನು ತಿನ್ನುವ ಮೂಲಕ ಪಡೆಯುತ್ತವೆ.
ಪರಿಸ್ಥಿತಿಗೆ ತಕ್ಕಂತೆ ತಮ್ಮ ದೇಹವನ್ನು ಹೊಂದಿಸಿಕೊಳ್ಳುವ ಇವುಗಳ ಸಾಮರ್ಥ್ಯ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ನಮಗೆ ತಿಳಿಯದ ಅತ್ಯಂತ ದುಃಖದ ಸಂಗತಿಯನ್ನು ಕಳೆದ 25 ವರ್ಷಗಳಲ್ಲಿ ಆಫ್ರಿಕಾದಲ್ಲಿ ಸಿಂಹಗಳ ಸಂಖ್ಯೆ ಅರ್ಧದಷ್ಟು ಕಡಿಮೆಯಾಗಿದೆ. ಇಂದು 2026ರಲ್ಲಿ ನಾವು ಈ ಭವ್ಯ ಜೀವಿಗಳ ಅಳಿವಿನ ಅಂಚಿನಲ್ಲಿದ್ದೇವೆ. ಕಾಡುಗಳ ನಾಶ ಮತ್ತು ಮಾನವನ ಹಸ್ತಕ್ಷೇಪದಿಂದಾಗಿ ಕಾಡಿನ ರಾಜ ಇಂದು ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದಾನೆ. ಈ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಸಿಂಹಗಳು ಕೇವಲ ಪುಸ್ತಕದ ಪುಟಗಳಲ್ಲಿ ಮಾತ್ರ ಕಾಣಿಸಬಹುದು. ಸಿಂಹಗಳು ಕೇವಲ ಬಲಶಾಲಿ ಪ್ರಾಣಿಗಳಲ್ಲ, ಅವು ಸಂಕೀರ್ಣ ಭಾವನೆಗಳು ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಹೊಂದಿರುವ ಜೀವಿಗಳು. ಇಂದಿನ ವಿಡಿಯೋದಲ್ಲಿ ನೀವು ಕೇಳಿದ ಯಾವ ಸತ್ಯ ನಿಮಗೆ ಅತಿ ಹೆಚ್ಚು ಆಶ್ಚರ್ಯ ತಂದಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.